ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ DSRC ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ಮತ್ತೊಂದು ಗಣೇಶ ಗೋಡನ್ ಕರ್ಕೊಂಡ್ಬಂದಿನಿ ವೀಕ್ಷಕರೇ. ಇದ್ರದ್ದು ಬಂದು ಬುಳ್ಳಳ್ಳಿ. ಆಕ್ಚುಲಿ ಬುಳ್ಳಳ್ಳಿ 2 ವಿಡಿಯೋ ಮಾಡಿದ್ದೀನಿ, ನನ್ನ 3ನೇ ವಿಡಿಯೋ. ಇದು ಬಂದ್ಬಿಟ್ಟು ನೀವು ಕುಂಬೇಶ್ವರ ಆರ್ಟ್ಸ್ ಅಂದ್ಬಿಟ್ಟು, ಓಕೆನಾ. ಇವ್ರು ನಿಮಗೆ ಸರಿಸುಮಾರು ನಿಮಗೆ 5 ಅಡಿಯಿಂದ ಹಿಡಿದು ನಿಮ್ಗೆ 2 ಅಡಿಯಿಂದ 13 ಅಡಿ ಗಂಟೆ ಪೇಪರ್ ಗಣೇಶ ಸಿಗ್ತಾ ಇದೆ. ಇವ್ರ ಫುಲ್ ಪೇಪರ್ ಗಣೇಶ ಡಿಫ್ರೆಂಟ್ ಮಾಡಲ್ಸ್ ಅವೈಲೇಬಲ್ ಇದೆ. ಆಲ್ಮೋಸ್ಟ್ ನಿಮ್ಗೊಂದು 15 ವೆರೈಟೀಸ್ ಆಫ್ ಪೇಪರ್ ಗಣೇಶ ಅವೈಲೇಬಲ್ ಇದೆ. ಸೊ ಹಿಂಭಾಗದೆಲ್ಲ ನೋಡ್ತಿರ್ಬೋದು ವೀಕ್ಷಕರೇ, ಇದು ಕೂಡ ಪೇಪರ್ ಗಣೇಶ ನೋಡ್ತಾರೆ. ಇವಾಗ ಏನೋ ಇದು ನೋಡ್ತಾ ಇರಾ, ಇದು ನೋಡ್ತಾ ಇಲ್ಲಿ ನೋಡಿ, ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೋಡ್ತಿರ್ಬೋದು, ಎಲ್ಲ ರೀತಿ ಪೇಪರ್ ಗಣೇಶರೇ. ಸೊ ಗೋಡನ್ ಕೂಡ ನೋಡ್ತಿರ್ಬೋದು ವೀಕ್ಷಕರೇ, ಎಷ್ಟು ಫುಲ್ ಆಗಿದೆ ಅಬ್ಸರ್ವ್ ಮಾಡ್ತಿರ್ಬೋದು. ಇವರು ಹೋಲ್ಸೇಲ್ ರೇಟ್ 2ಕ್ಕೂ ಕೊಡ್ತಾರೆ, ಓಕೆನಾ. ಸೊ ಮೊದಲನೇದಾಗಿ ಈ ಗಣೇಶ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಇದೇನು ನೋಡ್ತಾರೆ, ಇದು ಬಂದ್ಬಿಟ್ಟು ನಿಮ್ಗೊಂದು 4 ಅಡಿಗಳು ಬರುತ್ತೆ ವೀಕ್ಷಕರೇ. ಪೇಪರ್ ಗಣೇಶ ತುಂಬಾ ಲೈಟ್ ವೇಟ್ ಬರುತ್ತೆ, ತುಂಬಾ ಜನ ವೆಯ್ಟ್ ಬರುತ್ತೆ ಅನ್ಕೋತೀರ ನೋಡಿ, ಆರಾಮಾಗಿ ಇದು ಮಾಡ್ಬೋದು. ಸೊ ನಿಮ್ಗೆ ಯಾವುದೇ ರೀತಿ ಜಾಸ್ತಿ ಭಾರ ಬರಲ್ಲ, ಏನಿಲ್ಲ. ಸೊ ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ನಿಮಗೆ ಈ ಕಡೆ ಬಂದ್ಬಿಟ್ಟು ಜಿಂಕೆ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಈ ಕಡೆ ಹಂಸ ಇರೋ ಥರ ಕಾನ್ಸೆಪ್ಟ್ ನೋಡ್ತಿರ್ಬೋದು ನೋಡಿ. ಪೇಪರ್ ಗಣೇಶ ಎಷ್ಟು ಚೆನ್ನಾಗಿ ನಿಮಗೆ ಗ್ಲಾಸಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಕಲರೇಷನ್ ನಿಮ್ಗೆ ನೋಡ್ತಿರ್ಬೋದು, ಸ್ವಲ್ಪ ಹತ್ರ ಬಂತರ್ಸು. ಸೊ ಅಬ್ಸರ್ವ್ ಮಾಡ್ತಿರ್ಬೋದು, ಕಲರೇಷನ್ ಅಲ್ಲಿ ನಿಮಗೆ ತುಂಬ ಗ್ಲಾಸಿ ಫಿನಿಶಿಂಗ್ ಅಬ್ಸರ್ವ್ ಮಾಡ್ತಿರ್ಬೋದು, ತುಂಬ ಸಕ್ಕದಾಗಿದೆ. ಅದಾದಮೇಲೆ ಸ್ವಲ್ಪ ಹ್ಯೂಜ್ ಆಗಿರೋ ಗಣೇಶ ಬೇಕಾ, ಸೈಡ್ ದರ್ಬಾರ್ ಮಾಡ್ತಿರೋ ಗಣೇಶ ಸ್ವಲ್ಪ ಯೂನಿಕ್ ಕಲರ್ ಅವೈಲೇಬಲ್ ಇದೆ, ವೈಟ್ ಕಲರ್ ಅವೈಲೇಬಲ್ ಇದೆ. ಮತ್ತೆ ಇದು ನೋಡ್ತಿರ್ಬೋದು, ಸ್ವಲ್ಪ ಆಪೋಸಿಟ್ ಕಲರ್ಸ್ ಹೆಂಗೆ ಬೇಕು ಸೊ ಆ ರೀತಿ ಮ್ಯಾಚ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಹಿಂಭಾಗದಲ್ಲಿ ನಿಮಗೆ ಇಲಿ ನೋಡ್ಬೋದು. ಇಲಿ ಎಲ್ಲ ತುಂಬ ಕಡೆ ಚಿಕ್ಕದು ನೋಡಿರ್ತಾರೆ ನೋಡಿ, ಚಿಕ್ಕ ಇಲಿನೂ ಕೊಟ್ಟಿದ್ದಾರೆ. ಹಿಂಭಾಗದಲ್ಲಿ ಇಲಿ ಕೂಡ ಇದೆ ನೋಡಿ, ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಗೊಂದು ನಮ್ಮ ಹೈಟ್ ಕಂಪೇರ್ ಮಾಡೋದ್ರೆ ಒಂದು 6 ಫೀಟ್ 6.5 ಬರುತ್ತೆ ವೀಕ್ಷಕರು, ನೋಡ್ತಿರ್ಬೋದು. ಸಕ್ಕದಾಗಿದೆ. ಇವರು ಹೋಲ್ಸೇಲ್ ಕೂಡ ಕೊಡ್ತಾರೆ, ರಿಟೇಲ್ ಕೊಡ್ತಾರೆ. ಮಿನಿಮಮ್ ನೀವು ಎಷ್ಟು ಪೀಸ್ ಪರ್ಚೇಸ್ ಮಾಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ಅದಾದಮೇಲೆ ಇನ್ನು ಈ ಕಡೆ ನೋಡ್ತೀರಾ, ಇದು ನೋಡಿ ಬುಲ್ ಮೇಲೆ ಕೂರ್ತಿರ್ತಾರೆ ಗಣೇಶ, ನೋಡ್ತಿರ್ಬೋದು. ಗದೆ ನೋಡ್ತಿರ್ಬೋದು, ಎಷ್ಟು ಹ್ಯೂಜ್ ಆಗಿ ಬಲ್ಕಾಗಿ ಮಸ್ತಾಗಿದೆ ಅಂದ್ಬಿಟ್ಟು. ಇದು ಆಲ್ಮೋಸ್ಟ್ ಒಂದು 6 ಅಡಿ 7 ಅಡಿ ಮೇಲೆ ಬರುತ್ತೆ ಆಕ್ಚುಲಿ ಗಣೇಶ. ಇದು ತುಂಬ ಸಕ್ಕದಾಗಿದೆ ಅಂತ ಹೇಳ್ಬೋದು. ಇದು ಬಂದು ಸ್ಕಿನ್ ಟೋನ್ ಲೆವೆಲ್ ಇದೆ, ನೋಡ್ತಿರ್ಬೋದು. ಸಕ್ಕದಾಗಿದೆ. ಅದೇ ಹೇಳ್ದೆ ನನಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ರಿಟೇಲ್ ಅಂತಲ್ಲ ಹೋಲ್ಸೇಲ್ ಅಂತಲ್ಲ, ನೀವು ಹೆಂಗೆ ತೊಗೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೈಸಸ್ಗಾಗಿ ನೀವು ವಿಡಿಯೋ ಮೇಲೆ ನಂಬರ್ ಕೊಡ್ತೀನಿ, ಅವ್ರನ್ನೇ ಕಾಲ್ ಮಾಡಿ ದಯವಿಟ್ಟು ಕೇಳಿ, ಓಕೆನಾ. ಹಂಗೆ ಟರ್ನ್ ಮಗ. ಸೊ ಇದು ನೋಡ್ತಿರ್ಬೋದು ವೀಕ್ಷಕರು, ಇದು ಮತ್ತೊಂದು ಕೃಷ್ಣನ ಕಾನ್ಸೆಪ್ಟ್. ಇದು ನೋಡ್ತಿರ್ಬೋದು, ಹಿಂಭಾಗದಲ್ಲಿ ನಿಮಗೆ ನವಿಲ್ ನೋಡ್ಬೋದು, ಓಕೆನಾ. ಇಲ್ಲಿ ನವಿಲ್ ಕುತ್ಕೊಂಡಿದೆ, ಹಿಂಭಾಗದ ನವಿಲ್ ಗರಿ ನೋಡ್ಬೋದು. ಇದು ಬಂದ್ಬಿಟ್ಟು ಹಂಸ ನೋಡ್ಬೋದು ಈ ಕಡೆ, ಓಕೆನಾ. ನಾರ್ಮಲ್ ದರ್ಬಾರ್ ಮಾಡ್ತಾ ಕೂತಿರ್ತಾರೆ ಗಣೇಶ. ಕಲರೇಷನ್ ಬಂದ್ಬಿಟ್ಟು ಕೃಷ್ಣನ ಕಲರ್ ಬ್ಲೂ ಕಲರ್ ಬರ್ತಲ್ಲ, ಸೊ ಆ ರೀತಿ ಕಾನ್ಸೆಪ್ಟ್ ಇದೆ. ಇಲ್ಲಿ ನಿಮಗೆ ಹಾವು ಕೊಟ್ಟಿದ್ದಾರೆ, ಇಲ್ಲಿ ಬಂದು ಇಲಿ ಕೊಟ್ಟಿದ್ದಾರೆ. ಇದು ಆಲ್ಮೋಸ್ಟ್ ಒಂದು 8 ಅಡಿ ಅಥವಾ ಬರುತ್ತೆ ವೀಕ್ಷಕರೇ. ಸೊ ಸೈಜ್ ಕಂಪೇರ್ ಮಾಡಿ ನಿಮ್ಗೆ ಐಡಿಯಾ ಬರ್ಬೋದು, 8 ಅಡಿ ಬರುತ್ತೆ, ಓಕೆನಾ. ಅದಾದಮೇಲೆ ಇನ್ನೂ ನೋಡ್ತೀರಾ, ಇಲ್ಲಿ ನೋಡಿ. ಸೊ ಇದು ಬಂದ್ಬಿಟ್ಟು ನಾರ್ಮಲ್ ಬುಲ್ ಗಣೇಶ. ಸೊ ಇದೇನು ನೋಡಿದ್ರಿ, ಬುಲ್ ಮೇಲೆ ಕೂತಿರೋ ಗಣೇಶ. ಅದು ಆ ಕಡೆ ನೋಡ್ತೀರಿ, ಏನು ನೋಡ್ತಾರಲ್ಲ ಅದು ಬುಲ್ ಮೇಲೆ ಕೂತಿರೋ ಗಣೇಶ. ಇದು ಬುಲ್ ಹಿಂಭಾಗದಲ್ಲಿ ಇರೋ ಥರ ನಾರ್ಮಲ್ ಸೈಡ್ ದರ್ಬಾರ್ ಮಾಡ್ತಿರ್ತಾರೆ ಗಣೇಶ, ಓಕೆ. ನೋಡ್ತಿರ್ಬೋದು, ಸಕ್ಕದಾಗಿದೆ ನೋಡಿ. ನಿಮಗೆ ಪಂಚೆ ಕಲರೇಷನ್ ಅಬ್ಸರ್ವ್ ಮಾಡ್ತಿರ್ಬೋದು. ನಿಮಗೆ ನೋಡಿ ಸೂರ್ಯನ ಬೆಳಗ್ಗೆ ಎಷ್ಟು ಸಕ್ಕದಾಗಿ ಕಾಣುತ್ತೆ ನಿಮ್ಗೆ. ಆಲ್ಮೋಸ್ಟ್ ಗಣೇಶಗಳೆಲ್ಲ ನಿಮಗೆ ರೋಡ್ ಸೈಡಲ್ಲಿ ಇಕ್ತಿರಲ್ಲ, ಸೊ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಆಚೆ ಇಕ್ಕರೆ ಹೆಂಗೆ ಬರುತ್ತೆ ಕಲರೇಷನ್ನು. ಒಳಗಡೆ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಗೋಡನ್ಗಳು ಒಳಗಡೆ. ಆಚೆ ಇಕ್ದಾಗ ಸಕ್ಕದಾಗಿರುತ್ತೆ, ನೋಡ್ತಿರ್ಬೋದು. ಇದ್ರಲ್ಲಿ ನಿಮಗೆ ಇನ್ನೊಂದು ಕಲರ್ ಅವೈಲೇಬಲ್ ನೋಡ್ತಿರ್ಬೋದು. ಇಲ್ಲಿ ನೋಡಿ, ಸೇಮ್ ಗಣೇಶನೇ ಕಲರೇಷನ್ ನೋಡ್ತಿರ್ಬೋದು ನಿಮಗೆ. ಇದು ಬಂದ್ಬಿಟ್ಟು ಸ್ಕಿನ್ ಟೋನ್ ಅವೈಲೇಬಲ್ ಇದೆ. ಇದು ಸ್ವಲ್ಪ ಲೈಟ್ ಪಿಂಕಿಶಲ್ಲಿ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಸಕ್ಕದಾಗಿ ನೋಡಿ ಏನು ಡಿಫ್ರೆನ್ಸ್ ನಿಮಗೆ. ಇದು ಪಂಚೆ ಕಲರ್ ಡಿಫ್ರೆಂಟ್ ಮಾಡಿದ್ದಾರೆ, ಇಲ್ಲೂ ಪಿಂಕಿಶ್ ಕಲರ್ ಕೊಟ್ಟಿದ್ದಾರೆ, ಇಲ್ಲಿ ಬಂದ್ಬಿಟ್ಟು ಗ್ರೀನ್ ಕಲರ್ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ಸೈಡ್ ದರ್ಬಾರ್ ಗಣೇಶ. ಫಸ್ಟ್ ತೋರಿಸೋದ್ರಲ್ಲಿ ನಿಮಗೆ ಜಿಂಕೆ ಮೇಲೆ ಕೂತಿರ್ತಾರೆ ಗಣೇಶ. ಸೊ ಅದೇ ರೀತಿ ಗಣೇಶ ಇದು ನೋಡ್ತಿರ್ಬೋದು ಇಲ್ಲಿ. ಸಾರಿ, ಅದು ಬೇರೆ, ಇದು ಬೇರೆ ಕಾನ್ಸೆಪ್ಟು. ಜಿಂಕೆ ಹಿಂಭಾಗದಲ್ಲಿದೆ, ನಾರ್ಮಲ್ ದರ್ಬಾರ್ ಮಾಡ್ತಾ ಕೂತಿರ್ತಾರೆ, ಸೈಡ್ ದರ್ಬಾರ್ ಮಾಡ್ತಾರೆ ಕೂತಿರ್ತಾರೆ ಗಣೇಶ. ಆಲ್ಮೋಸ್ಟ್ ಇದೊಂದು ಬರುತ್ತೆ 6 ಅಡಿ 7 ಅಡಿ ಬರುತ್ತೆ ವೀಕ್ಷಕರು, ನೋಡ್ತಿರ್ಬೋದು. ಅದಾದ್ಮೇಲೆ ಬರೀ ಗೋಡನ್ ಹೋಗೋಣ, ಜಸ್ಟ್ ಗೋಡನ್ ಆಚೆ ತೋರಿಸ್ತಾ ಇದ್ದೀನಿ. ಸೊ ಇದು ಕೂಡ ಅಷ್ಟೇ ನೋಡಿ, ಇದು ಅದು 2 ಒಂದೇ. ಸೊ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಇಲ್ಲಿ ಬಂದ್ಬಿಟ್ಟು ನಿಮಗೆ ಹಸು ನೋಡ್ಬೋದು, ಅಲ್ಲಿ ಬಂದ್ಬಿಟ್ಟು ಜಿಂಕೆ ನೋಡ್ಬೋದು, ಅಷ್ಟೇ ವ್ಯತ್ಯಾಸ. ಅದಾದ್ಮೇಲೆ ನೋಡಿ ಎಷ್ಟು ದೊಡ್ಡದಿದೆ ವೀಕ್ಷಕರೇ, ಅಬ್ಸರ್ವ್ ಮಾಡ್ತಿರ್ಬೋದು. ಗಣೇಶ ನಮ್ಮ ಹೈಟ್ ಕಂಪೇರ್ ಮಾಡೋದು ಐಡಿಯಾ ಬರ್ಬೋದು. 12 ಅಡಿ ಗಣೇಶ ವೀಕ್ಷಕರೇ, ಓಕೆನಾ. ಇದೇನು ಕಾನ್ಸೆಪ್ಟ್ ಅಂದರೆ, ಗರುಡ ನೋಡ್ಬೋದು, ಕೆಳಗಡೆ ಗರುಡ ನೋಡ್ಬೋದು, ಇಲ್ಲಿ ಹಂಸ ನೋಡ್ಬೋದು. ಹಂಸ ಮೇಲೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ನೋಡ್ಬೋದು ಇಲ್ಲಿ, ಓಕೆನಾ. ಅದಾದಮೇಲೆ ಇಲ್ಲಿ ಹಸು ನೋಡ್ಬೋದು, ಹಸು ಮೇಲೆ ಗಣೇಶ ಕೂತಿರ್ತಾರೆ. ಎಷ್ಟು ಬಲ್ಕ್ ಆಗಿದೆ ನೋಡಿ ನಿಮ್ಗೊಂದು ಐಡಿಯಾ ಬರ್ಬೋದು. ನೋಡಿ ಎಷ್ಟು ಬಲ್ಕ್ ಆಗಿದೆ ಗಣೇಶ ಅಂದ್ಬಿಟ್ಟು ನಿಮಗೆ. ಈ ಥರ ಗಣೇಶ ಕೂರಿಸ್ಬಿಟ್ರೆ ಮಾತ್ರ ಸಕ್ಕದಾಗಿ ಅಂತ ಹೇಳ್ಬೋದು. ಅದಕ್ಕೆ ತುಂಬ ಜನ ಪಿ ಒ ಪಿ ಅಂತೀರ ವೀಕ್ಷರ. ಇಷ್ಟು ಥರ ಮಾಡಲಿ ನಿಮಗೆ ಮಣ್ಣಿನ ಇದೆಲ್ಲ ಆ್ಯಕ್ಚುಲಿ ಪರಿಸರ ಸ್ನೇಹಿ ಗಣೇಶ ವೀಕ್ಷರ. ತುಂಬ ಜನ ಕನ್ಫ್ಯೂಷನ್ ಆಗ್ತೀರಾ, ಪಿ ಒ ಪಿ ಮುಡಿ ಯಾವುದೇ ಕಾರಣ ಪಿ ಒ ಪಿ ಇಲ್ಲ. ಇದೆಲ್ಲ ಪರಿಸರ ಸ್ನೇಹಿ ಗಣೇಶಗಳು. ಮಣ್ಣಿನ ಗಣೇಶ ಮತ್ತು ಪೇಪರ್ ಗಣೇಶ 2 ಪರಿಸರ ಸ್ನೇಹಿಗೆ ಬರುತ್ತೆ. ಇದು ಆಲ್ಮೋಸ್ಟ್ ಒಂದು 12 ಫೀಟ್ ಗಣೇಶ ವೀಕ್ಷರ. ನೋಡಿ ಫೇಸಲ್ಲಿ ಆಗ್ತಿರೋ, ಸ್ವಲ್ಪ ಝೂಮ್ ಆಗಿ ತೋರಿಸ್ ಮಗ, 2x ಅಲ್ಲಿ. ಸೊ ಫೇಸ್ ಎಲ್ಲ ನೋಡಿ, ಹುಡುಗ ತೋರಿಸ್ತಾ ನೋಡ್ಬೋದು ನಿಮಗೆ ಎಷ್ಟು ಸಕ್ಕದಾಗಿದೆ ಅಂದ್ಬಿಟ್ಟು. ನಿಮಗೆ ಇವ್ರ ಕಾನ್ಸೆಪ್ಟ್ ಫುಲ್ ಗ್ಲಾಸಿ ಫಿನಿಷಿಂಗ್ ಕೊಟ್ಟಿದ್ದಾರೆ, ಓಕೆನಾ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ, ಮತ್ತೊಂದು ಗಣೇಶ ಹೆಂಗೆ ಟರ್ನಂಗ. ಸೊ ಇಲ್ಲಿ ನೋಡ್ತಿರ್ಬೋದು, ಇದೇನು ವಿಶೇಷತೆ ಅಂದರೆ ನಿಮಗೆ ಏನಿದು ಶಂಖ ವೀಕ್ಷರ. ಶಂಖ ಏನಿದೆಲ್ಲ, ಶಂಖ ಮೇಲೆ ಗಣೇಶ ಕೂತಿರ್ತಾರ, ಶಿವ ಬಂದು ಶಂಖ ಊದ್ತಿರ್ತಾರೆ. ಸೊ ಇಲ್ಲಿ ಅಬ್ಸರ್ವ್ ಮಾಡೋದು ನಿಮ್ಗೆ ಐಡಿಯಾ ಬರ್ಬೋದು, ಓಕೆನಾ. ಸೊ ಗಣೇಶ ಬಂದ್ಬಿಟ್ಟು ಶಂಖದ ಮೇಲೆ ಕೂತಿರೋ ರೀತಿ ಗಣೇಶ ನೋಡ್ತಿರ್ಬೋದು. ಎಷ್ಟು ಸಕ್ಕದಾಗಿದೆ ಗಣೇಶ. ಇಲ್ಲಿ ನಿಮಗೆ ತ್ರಿಶೂಲ ನೋಡ್ಬೋದು, ಡಮರುಗ ನೋಡ್ಬೋದು, ಶಿವನ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನಿಮಗೆ. ಸಕ್ಕದಾಗಿದೆ ಅಂತ ಹೇಳ್ಬೋದು ನೋಡಿ. ಸ್ವಲ್ಪ ಯೂನಿಕ್ ಮಾಡಲ್ಗಳು ಹತ್ರ. ಸೊ ನಾನು ನಿಮಗೆ ಯಾವ ರೀಸೆಂಟಾಗಿ ವಿಡಿಯೋ ಮಾಡೋದಲ್ಲ, ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಮಾಡಲ್ಸ್ ಇರುತ್ತೆ, ಅವೈಲೇಬಲ್ ಇದೆ, ನೋಡ್ತಿರ್ಬೋದು. ಸಕ್ಕದಾಗಿದೆ. ಇದು ಆಲ್ಮೋಸ್ಟ್ ಒಂದು 6 ಅಡಿ 7 ಅಡಿ ಬರ್ತವೆ ವೀಕ್ಷರ. ಅದಾದಮೇಲೆ ಇದೊಂದು ಪೇಪರ್ ಗಣೇಶ ಅಂತ ನೋಡ್ಬೋದು. ಇಲ್ಲಿ ಇದು ನೋಡಿ ವೆಂಕಟೇಶ್ವರನ ಕಾನ್ಸೆಪ್ಟ್ ಇದೆ ವೀಕ್ಷರ. ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಪಾಪ ಇವಾಗ ನಮಗೋಸ್ಕರ ಎಲ್ಲ ಪೇಪರ್ ಕವರ್ಗಳು ತೆಗ್ದವ್ರೆ.
ಸೊ ಇದು ಬಂದ್ಬಿಟ್ಟು ವೆಂಕಟೇಶ್ವರನ ಕಾನ್ಸೆಪ್ಟ್. ಯಾಕೆ ವೆಂಕಟೇಶ್ವರ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಿಮಗೆ ವೆಂಕಟೇಶ್ವರಿಗೆ ಮಾತ್ರ ಈ ರೀತಿ ಆಭರಣಗಳು ಬರೋದು ನಿಮಗೆ, ಓಕೆನಾ. ಸೊ ಕಿರೀಟ ನಿಮಗೆ ವೆಂಕಟೇಶ್ವರನ ರೀತಿ ಕೊಟ್ಟಿದ್ದಾರೆ ಅಷ್ಟೇ, ಓಕೆನಾ. ನೋಡ್ತಿರ್ಬೋದು ತುಂಬ ಚೆನ್ನಾಗಿದೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಆನೆ ನೋಡ್ಬೋದು, ಆನೆ ಮೇಲೆ ಗಣೇಶ ಕೂತ್ಕೊಂಡಿರ್ತಾರೆ, ಓಕೆನಾ. ಗಣೇಶ ಸಕ್ಕದಾಗಿದೆ ನೋಡ್ತಿರ್ಬೋದು. ಇದು ಆಲ್ಮೋಸ್ಟ್ ಒಂದು ಬರುತ್ತೆ ವೀಕ್ಷಣೆ 6.5-7 ಅಡಿ ಬರುತ್ತೆ. ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ವೀಕ್ಷಣೆ ಎಷ್ಟು ಸಕ್ಕದಾಗಿದೆ ಗಣೇಶ ಅಂತ ಹೇಳಿದ್ರೆ ನೀವು ನಿಜ ನಂಬಲ್ಲ, ಎಷ್ಟು ಸಕ್ಕದಾಗಿದೆ ಅಂದರೆ ಮಸ್ತಾಗಿದೆ ಗಣೇಶ ನೋಡ್ತಿರ್ಬೋದು. ಹಿಂಭಾಗದಲ್ಲಿ ನಿಮಗೆ ಶಿವನ ಲಿಂಗ ಅದು ತ್ರಿಶೂಲ. ಸೊ ಲಿಂಗದ ಮೇಲೆ ಕೂತಿರೋ ಗಣೇಶ ಇದು, ಓಕೆನಾ. ಹಿಂಭಾಗದಲ್ಲಿ ಲಿಂಗ ನೋಡ್ತಾರ, ಇದು ಬಂದ್ಬಿಟ್ಟು ಲಿಂಗ. ಸೊ ಇದೇನು ನೋಡ್ತಾ ಇದು ಬಂದ್ಬಿಟ್ಟು ಲಿಂಗ, ಓಕೆನಾ. ಲಿಂಗದ ಮೇಲೆ ಗಣೇಶ ಕೂತಿರೋ ಥರ ಕಾನ್ಸೆಪ್ಟ್ ಇದು, ಸಕ್ಕದಾಗಿ ನೋಡ್ತಿರ್ಬೋದು. ಇದು ಆಲ್ಮೋಸ್ಟ್ ಒಂದು ಬರುತ್ತೆ 8-9 ಅಡಿ ಬರುತ್ತೆ ವೀಕ್ಷರ, ನೋಡ್ತಿರ್ಬೋದು ಸಕ್ಕದಾಗಿದೆ. ಅದಾದಮೇಲೆ ಇದು ಬಂದ್ಬಿಟ್ಟು ಅದೇ ಬುಲ್ ಗಣೇಶ ನೋಡಿ, ಆ ಕಡೆ 2 ಬುಲ್ ಇದೆ ನೋಡ್ತಿರ್ಬೋದು. ಅದ್ರ ಮೇಲೆ ದರ್ಬಾರ್ ಮಾಡ್ತಾ ಕೂತಿರ್ತಾರೆ ಗಣೇಶ ನೋಡ್ತಿರ್ಬೋದು. ಇದು ಆಲ್ಮೋಸ್ಟ್ ಬರುತ್ತೆ, 2 ಸಿಮಿಲರೇ ಬರುತ್ತೆ. ಅದೊಂದು 8 ಅಡಿ ಬರ್ಬೋದು, ಇದೊಂದು 7 ಅಡಿ ಬರ್ಬೋದು ವೀಕ್ಷರ, ನೋಡ್ತಿರ್ಬೋದು. ಇನ್ನು ಈ ಕಡೆ ಬರ್ತೀರಾ, ಇದು ಪಾಟೀಲ್ ಟೈಪ್ ಗಣೇಶ. ನಿಮಗೆ ಸಾರಿ ಕಾಲು ನೋಡಿದ್ರೆ ನಿಮ್ಗೆ ಐಡಿಯಾ ಬರ್ಬೋದು, ಕಾಲು ಕಿವಿಯಲ್ಲಿ ನೋಡಿದ್ರೆ ಐಡಿಯಾ ಬರ್ಬೋದು. ನಾರ್ಮಲ್ ದೊಡ್ಡ ಗಣೇಶ ಪಾಟೀಲ್ ಟೈಪಲ್ಲಿ ಕೂತಿರ್ತಾರ. ಇಲ್ಲಿ ಬಂದ್ಬಿಟ್ಟು ಹಸು ಇದೆ ಪಕ್ಕದಲ್ಲಿ ನೋಡಿ, ಸಿಂಪಲ್ ನಮ್ಗೆ ಯಾವುದೇ ರೀತಿ ಡಿಸೈನ್ ಬೇಡ. ಸೊ 11 ಇದನ್ನು ತೊಗೊಬೋದು, ಸಕ್ಕದಾಗಿದೆ. ಆಲ್ಮೋಸ್ಟ್ ಬರೋದು ಒಂದು 6 ಫೀಟ್ ಬರುತ್ತೆ ವಿಷಯ. ಇನ್ನು ಈ ಕಡೆ ಬರ್ತೀರಾ, 2 ಒಂದೇ ನೋಡಿ, 1 2 ಒಂದೇ ಮತ್ತು 3. ಸೊ ಈ ಲೈನಲ್ಲಿ ನೋಡ್ತಾರೆ ಎಲ್ಲ ಸಿಮಿಲರ್ ಕಾನ್ಸೆಪ್ಟ್. ಇದು ಬಂದ್ಬಿಟ್ಟು ನಿಮಗೆ ಜಿಂಕೆ ಇದೆ, ಇಲ್ಲಿ ಬಂದ್ಬಿಟ್ಟು ಹಸು ಇದೆ, ಅಷ್ಟೇ ವ್ಯತ್ಯಾಸ. ಕಲರೇಷನ್ ನೋಡಿ ಲೈಟ್ ಬ್ರೌನಿಶ್ ಕಲರ್ ಇದೆ, ಓಕೆನಾ. ಇದು ಬಂದ್ಬಿಟ್ಟು ನಿಮಗೆ ವೈಟ್ ಕಲರ್ ಅಲ್ಲ, ಲೈಟ್ ಪಿಂಕಿಶ್ ಕಲರ್. ಇದು ಲೈಟ್ ಪಿಂಕಿಶ್ ಕಲರ್. ಅದು ಹೇಳೋಣ ನಿಮಗೆ ಪಂಚೆ ಡಿಸೈನ್ಸ್ ಎಲ್ಲ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಅದಾದಮೇಲೆ ಇದು ನೋಡ್ತಿರ್ಬೋದು ತಾವರೆ ಮೇಲೆ ಕೂತಿರ್ತಾರೆ ಗಣೇಶ. ಇಲ್ಲಿ ಕೆಳಗಡೆ ನೋಡ್ತಾರೆ ತಾವರೆವ, ಈ ಕಡೆ ಹಸು ನೋಡ್ತಾ ಇದ್ದೀರಾ. ಸೊ ಅದ್ರ ಮೇಲೆ ಕೂತಿರ್ತಾರೆ ಗಣೇಶ. ನಮ್ಗೆ ಯಾವುದೇ ರೀತಿ ಅದೇ ತುಂಬ ಜನ ಡಿಸೈನ್ಸ್ ಬೇಡ, ನಾರ್ಮಲ್ ಆಗಿ ಬೇಕು ಅಂತಾರಲ್ಲ, ಸೊ ಅಂಥವ್ರು ಹೋಗ್ಬೋದು. ಇದರಲ್ಲಿ ನಿಮಗೆ ಇದೊಂದು ಆಗೋದು, ಈ ಕಲರೇಷನ್ ಆಗೋದು ನೋಡ್ತಿರ್ಬೋದು, 2 ಥರ ಕಲರೇಷನ್ ಆಗೋದೆ. ಅದಾದ್ಮೇಲೆ ಇಲ್ಲಿ ನೋಡ್ತೀರಾ, ಇದು ಸೈಡ್ ದರ್ಬಾರ್ ಮಾಡ್ತಿರ್ತಾರೆ ಗಣೇಶ ನೋಡ್ತಿರ್ಬೋದು, ಓಕೆನಾ. ಈ ಕಡೆ ನಿಮ್ಗೆ ಹಂಸ ಬರುತ್ತೆ, ಇಲ್ಲಿ ಬಂದ್ಬಿಟ್ಟು ಇದು ಆನೆ ಬರುತ್ತೆ. ಸೊ ಆ ಥರ ಕೂತಿರ್ತಾರೆ ಗಣೇಶ. ಇದು ಆಲ್ಮೋಸ್ಟ್ ಅದೇ 6 ಫೀಟ್, ಓಕೆನಾ. ಇಲ್ಲಿರೋದಲ್ಲ 6 ಫೀಟು. ಮಣ್ಣಿನ ಕೂಡ ಅವೈಲೇಬಲ್ ಇದೆ. ಇವಾಗ ನಾನು ತೋರಿಸ್ತಾ ಇರೋದು ಪೇಪರ್, ಲಾಸ್ಟ್ ನಿಮ್ಗೆ ಮಣ್ಣಿನ ತೋರಿಸ್ಕೊಡ್ತೀನಿ. ಸೊ ಇದು ನೋಡ್ತಾರಲ್ಲ ಇವಾಗ ಹೇಳೋದಲ್ಲ, ಸೊ ಇದು 2 ಒಂದೇ ಕಾನ್ಸೆಪ್ಟು. ಮತ್ತು ಲಾಸ್ಟಲ್ಲಿ ತೋರಿಸ್ನಲ್ಲ 2 ಒಂದೇ ಕಾನ್ಸೆಪ್ಟು, ಓಕೆನಾ. ಇದು ಅಷ್ಟೇ ಸೇಮ್. ಇವಾಗ ಏನು ತೋರಿಸ್ನಲ್ಲ ನೋಡಿ, 2 ಸೇಮ್ ಕಾನ್ಸೆಪ್ಟೇನೆ. ಏನು ವಿಶೇಷತೆ ಅಂದರೆ ಇಲ್ಲಿ ಆನೆ ನೋಡ್ತಾ ಇರಾ, ಇಲ್ಲಿ ಬಂದ್ಬಿಟ್ಟು ನಾರ್ಮಲ್ ಸೋಫಾ ಥರ ಅದ್ರ ಮೇಲೆ ಕೂತಿರ್ತಾರೆ ಗಣೇಶ. ಇದಕ್ಕೆ ಹೈಟ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೈಟ್ ಜಾಸ್ತಿ ಇದೆ ಆ್ಯಕ್ಚುಲಿ. ಇದೊಂದು 6.5 ಬರುತ್ತೆ, ಇದೊಂದು 6 ಫೀಟ್ ಬರುತ್ತೆ. ಸೊ ಆ ರೀತಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇರಾ, ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಹಿಂಭಾಗದಲ್ಲಿ ಹಸು ನೋಡ್ಬೋದು, ಇಲ್ಲಿ ನಿಮಗೆ ಜಿಂಕೆ ನೋಡ್ಬೋದು. ನಾರ್ಮಲ್ ಮುಂದೆ ಕೂತ್ಕೊಂಡಿರ್ತಾರೆ ಗಣೇಶ, ಓಕೆನಾ. ಇನ್ನು ಸ್ವಲ್ಪ ದೊಡ್ಡದಾಗಿರೋ ಗಣೇಶ ಬೇಕಾದ್ರೆ ನಿಮಗೆ ಬನ್ನಿ. ಸೊ ಇಲ್ಲಿ ನೋಡ್ತಿರ್ಬೋದು ವೀಕ್ಷಕ, ಎಷ್ಟು ದೊಡ್ಡ ಗಣೇಶ ಹೈಟ್ ಕಂಪೇರ್ ಮಾಡೋದು ಐಡಿಯಾ ಬರ್ಬೋದು. ಇಲ್ಲಿ ಸಿಂಹ ನೋಡ್ಬೋದು ನಿಮಗೆ, ಓಕೆನಾ. ಸಿಂಹ ನೋಡ್ಬೋದು. ಇಲ್ಲಿ ನೋಡಿ ಇದು ನರಸಿಂಹಸ್ವಾಮಿ ನೋಡ್ಬೋದು, ಗದೆ ಹಿಡ್ಕೊಂಡು ನಿಂತ್ಕೊಂಡಿರೋ ಥರ ನೋಡಿ, ಎಷ್ಟು ದೊಡ್ಡ ಗದೆ ನರಸಿಂಹಸ್ವಾಮಿ ನೋಡ್ಬೋದು. ನಾರ್ಮಲ್ ಮುಂದೆ ದರ್ಬಾರ್ ಮಾಡ್ತಾ ಸೈಡ್ ದರ್ಬಾರ್ ಮಾಡ್ತಾ ಕೂತಾರೆ ಗಣೇಶ ನೋಡ್ತಿರ್ಬೋದು. ನಿಮಗೆ ಪಂಚೆ ಕಲಶ ಬ್ಲೂ ಅಲ್ಲಿ ಕೊಟ್ಟಿದ್ದಾರೆ, ಒಂದು ಲೈಟ್ ಪಿಂಕಿಶಲ್ಲಿ ಗ್ಲಾಸಿ ಫಿನಿಶ್ ಕೊಟ್ಟಿದ್ದಾರೆ. ಸೊ ಜ್ಯುವೆಲರಿ ವರ್ಕ್ ಎಲ್ಲ ಸಕ್ಕತ್ತಾಗಿ ಕಾಣಿದೆ ನೋಡಿ, ಎಷ್ಟು ಹೈಲೈಟ್ ಆಗಿ ಕಾಣುತ್ತೆ ನೋಡ್ತಿರ್ಬೋದು. ಮತ್ತು ಮೂಗ್ ಮೇಲೆ ಕೂಡ ಅಡಿಷನಲ್ ನಿಮಗೆ ಜ್ಯುವೆಲರಿ ವರ್ಕ್ ಮಾಡಿದ್ದಾರೆ ನೋಡ್ತಿರ್ಬೋದು, ಎಷ್ಟು ಸಕ್ಕತ್ತಾಗಿ ನೋಡ್ತಿರ್ಬೋದು. ಅದಾದ್ಮೇಲೆ ಬನ್ನಿ ನನ್ನ ಫೇವ್ರೇಟ್ ಕಾನ್ಸೆಪ್ಟು ಶಿವನ ಕಾನ್ಸೆಪ್ಟ್ ನೋಡಿ ವೀಕ್ಷರ, ಏನು ಮಸ್ತಾಗಿದೆ ಗಣೇಶ ನೋಡಕ್ಕೆ. ನಿಮಗೆ ಎಷ್ಟು ಬಲ್ಕ್ ಆಗಿದೆ ನೋಡಿ. ನಾನು ಹೈಟ್ ಕಂಪೇರ್ ಮಾಡಿ ಐಡಿಯಾ ಬರ್ಬೋದು ಹೆಂಗಿದೆ ಗಣೇಶಗಳು ಅಂದ್ಬಿಟ್ಟು. ಆ್ಯಕ್ಚುಲಿ ವೈಡ್ ಆ್ಯಂಗಲ್ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಕಣ್ಣಲ್ಲಿ ನೋಡೋಕೆ ಚಂದ ಇವಲ್ಲ, ನಾನು ಏನೇ ಹೇಳಿದ್ರು ವೈಡ್ ಆ್ಯಂಗಲ್ ಶೂಟ್ ಮಾಡ್ತಾ ಇರೋದಲ್ಲ, ಕಣ್ಣಲ್ಲಿ ನೋಡೋಕೆ ಚಂದ ಇವಲ್ಲ. ವೈಡಲ್ಲಿ ಹಂಗೆ ಸ್ವಲ್ಪ ಚಿಕ್ಕದಾಗಿ ಕಾಣುತ್ತೆ ಅಷ್ಟೇ. ಇದು ನೋಡಿದ್ರು ನಾರ್ಮಲ್ ಶಿವ, ಆಲ್ಮೋಸ್ಟ್ ಈ ಥರ ತುಂಬ ಕಡೆ ನೋಡಿರ್ತೀರ ಈ ಥರದ್ದು ನೀವು. ಅರೆ ಶಿವನ ರೂಪದಲ್ಲಿ ನಮ್ಮ ಗಣೇಶ ನೋಡ್ಬೋದು ನೋಡಿ, ರುದ್ರಾಕ್ಷಿ ನೋಡ್ಬೋದು, ನಿಮಗೆ ಗಣೇಶನ ಸೊಳ್ಳು ನೋಡ್ಬೋದು ನೋಡಿ. ತ್ರಿಶೂಲ ಕೂಡ ಸಪ್ರೇಟ್ ಆಗಿದೆ, ಅಡಿಷನ್ ಇದು ನೋಡ್ತಿರ್ಬೋದು. ತ್ರಿಶೂಲ ಕೂಡ ಸಪ್ರೇಟ್ ಆಗಿದೆ, ಓಕೆನಾ. ಅದಾದ್ಮೇಲೆ ಈ ಕಡೆ ನೋಡ್ತೀರಾ ನಂದಿ ನೋಡ್ಬೋದು. ಇಲ್ಲಿ ನಂದಿ ನೋಡಿ ಎಷ್ಟು ಬಲ್ಕ್ ಆಗಿದೆ ನೋಡಿ ಸರ್, ನೋಡೋಕೆ ಚಂದ ಈ ಥರ ಗಣೇಶ ನೋಡಿ. ಇವೆಲ್ಲ ನಿಮಗೆ POP ಸಿಗ್ತವೆ, ಈಗ ಸಿಗಲ್ಲ ಅಂತ ಸಿಗ್ತವೆ, ಬಟ್ ಮಣ್ಣಲ್ಲೇ ಸಿಗ್ತವೆ. ಪರಿಸರ ಸ್ನೇಹಿತರೆ ತಗೊಳ್ಳಿ ಆದಷ್ಟು, ಓಕೆನಾ. POP ಆದಷ್ಟು ಅವಾಯ್ಡ್ ಮಾಡಿ, ಓಕೆನಾ. ನೋಡಿ ಎಷ್ಟು ಬಲ್ಕ್ ಆಗಿದೆ ನೋಡಿ, ನಿಮ್ಗೆ ಒಂದು ಐಡಿಯಾ ಬರ್ಬೋದು. ಬಲ್ಕ್ ಆಗಿದೆ. ಹೈಟ್ ಕೂಡ ಆಲ್ಮೋಸ್ಟ್ ಒಂದು 7.5-8 ಅಡಿ ಬರ್ಬೋದು ವೀಕ್ಷರ, ಓಕೆನಾ. ಇದು ನಾರ್ಮಲ್ ಗಣೇಶ. ಇವಾಗ ಆ ಕಡೆ ತೋರಿಸಿ ನಿಮಗೆ ಈ ಗಣೇಶ ಬಗ್ಗೆ. ಇನ್ನೊಂದು ಪಾಟೀಲ್ ಟೈಪ್ ಗಣೇಶ ವೀಕ್ಷರ, ತುಂಬ ಜನಕ್ಕೆ ಇಷ್ಟ ಆಗುವಂಥ ಗಣೇಶ ಇದು. ಸೊ ಪಾಟೀಲ್ ಟೈಪ್ ಏನು ವಿಶೇಷತೆ ಅಂತ ಹೇಳಿದ್ರೆ ನಿಮಗೆ ಈ ಥರ ಅಯ್ಯಪ್ಪ ಸ್ವಾಮಿ ರೀತಿ ಕುತ್ಕೊಂಡಿರೋದು ಒಂದು, ಓಕೆನಾ. ಅದಾದಮೇಲೆ ಸೊಂಡಲ್ಲಿ ನೋಡ್ಬೋದು ನಿಮಗೆ ನೋಡಿ, ಸೊಂಡಲು ಸುತ್ಕೊಂಡಿದೆ ನಿಮಗೆ, ಸ್ವಲ್ಪ ಯೂನಿಕ್ ಆಗಿದೆ ಆ್ಯಕ್ಚುಲಿ. ಬಾಂಬೆ ಟೈಪ್ ಗಣೇಶ ನೋಡಿರ್ತೀರಲ್ಲ, ಸೊ ಆ ರೀತಿ ಇದೆ. ಮತ್ತು ಏನು ವಿಶೇಷತೆ ನಿಮಗೆ ಫೇಸ್ ಅಗ್ಲ ಬರುತ್ತೆ, ಕಿವಿ ದೊಡ್ಡದಾಗಿ ಕಾಣುತ್ತೆ. ಸೊ ಇದೇ ನಿಮಗೆ ಪಾಟೀಲ್ ಟೈಪ್ ಗಣೇಶ ವಿಶೇಷತೆನೇ ಅದೇ. ಇಲ್ಲಿ ಬೇಕಾದ್ರೆ ನಿಮಗೆ ಮೋದಕ ಬೇಕಾದ್ರೆ ಆರಾಮೇನು, ಇಫ್ ಇನ್ ಕೇಸ್ ನೀವೇನಾದರೂ ಪ್ರಸಾದ ಗೀಸಾರ ಮಾಡ್ತಿರೋದ್ರೆ ಕೈ ಇಡ್ಬೋದು, ಅದು ಕೂಡ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಎಷ್ಟು ಸಕ್ಕತ್ತಾಗಿದೆ. ಇದು ಆಲ್ಮೋಸ್ಟ್ ಬರುತ್ತೆ ಒಂದು 7.5-8 ಅಡಿ ಬರುತ್ತೆ ವೀಕ್ಷರ, ನೋಡ್ತಿರ್ಬೋದು. ಅದನ್ನು ಹಂಗೆ ಟರ್ನಾಗ. ಸೊ ಇಲ್ಲಿ ನೋಡ್ತಿರ್ಬೋದು, ಈ ಕಡೆ ಹೇಳ್ತೀನಿ. ಇಲ್ಲಿ ನೋಡ್ತಿರ್ಬೋದು ವೀಕ್ಷರ, ಇದು ಆಲ್ಮೋಸ್ಟ್ ಒಂದು 11 to 12 ಫೀಟ್ ಗಣೇಶ ವೀಕ್ಷರ ನೋಡ್ತಿರ್ಬೋದು. ಇವಾಗ ನಾನು 50 ವರ್ಷ ಎಲ್ಲ ಪೇಪರ್ ಗಣೇಶನ POP ಎಲ್ಲ ನಿಮ್ಗೆ ಫಿನಿಶಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಆ ಕಡೆ ತುಂಬ ಜನ POP ಎನ್ಸ್ಬೋದು ಅಷ್ಟೇ. ಸೊ ಇದೇನು ಕಾನ್ಸೆಪ್ಟ್ ಅಂದರೆ ಈ ಕಡೆ ವೆಂಕಟೇಶ್ವರ ಸ್ವಾಮಿ ನೋಡ್ಬೋದು ಇಲ್ಲಿ ಸೈಡಲ್ಲಿ, ಓಕೆನಾ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಹ ನೋಡ್ಬೋದು, ಇಲ್ಲಿ ಬಂದ್ಬಿಟ್ಟು ಹಸು ಮುಂಭಾಗದಲ್ಲಿ ಹಸು ಕೂತಿರ್ತಾರೆ, ಇಲ್ಲಿ ಹಂಸ.
ಇಲ್ಲಿ ಅವ ಮೇಲೆ ಕಾಲಿಕೊಂಡು ಕೂತಿರ್ತಾರೆ. ಸೊ ನೋಡ್ತಾರೆ ನಾರ್ಮಲ್ ದರ್ಬಾರ್ ಮಾಡ್ತಿರ್ತಾರೆ ಗಣೇಶ. ಎಷ್ಟು ಹ್ಯೂಜ್ ಆಗಿ ಸಖತ್ ದೊಡ್ಡದಾಗಿದೆ ನೋಡ್ತಿರ್ಬೋದು ವೀಕ್ಷಣೆ. ಕೈಗಳು ನಿಮಗೆ ಫೇಸಲ್ಲಿ ನೋಡ್ಬೋದು ಎಷ್ಟು ಅಗ್ಲ ಬರುತ್ತೆ, ನಿಮ್ಗೊಂದು ಐಡಿಯಾ ಬರ್ಬೋದು. ಸಕ್ಕತ್ತಾಗಿದೆ. ಸ್ವಲ್ಪ ದೊಡ್ಡದಾಗಿ ಗಣೇಶ ಕೂರಿಸ್ಬೇಕು, ನಾವು ಅದ್ದೂರೇ ಕೂರಿಸ್ಬೇಕು ಅಂದ್ಕೊಳ್ಳೋರು ಇದನ್ನು ಟ್ರೈ ಮಾಡ್ಬೋದು ನೀವು. ಸಕ್ಕತ್ತಾಗಿ ಅಂತ ಹೇಳ್ಬೋದು. ಬಟ್ ಇವರು ಒಂದು ಒಳ್ಳೆ ಪ್ರೈಸಿಗೆ ಕೊಡ್ತಾರೆ ಅಂತ ಹೇಳ್ಬೋದು. ಓಕೆನಾ. ನೀವು ನಾರ್ಮಲ್ ಬೇರೆ ಕಡೆ ರೀಟೇಲ್ ಕಂಪೇರ್ ಮಾಡ್ತಿರೋದು, ಇವ್ರು ಸ್ವಲ್ಪ ಒಂದು ಒಳ್ಳೆ ಪ್ರೈಸಿಗೆ ಕೊಡ್ತಾರೆ. ಓಕೆನಾ. ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರಾ, ಇದು ಮತ್ತೊಂದು ಪಾಟೀಲ್ ಟೈಪ್ ಗಣೇಶನೇ. ಫೇಸ್ ನೋಡ್ಬೋದು ಪಾಟೀಲ್ ಟೈಪ್ ಗಣೇಶ ಬರುತ್ತೆ. ಬಟ್ ಅದೇ ಸೈಡ್ ದರ್ಬಾರ್ ಮಾಡ್ತಾ ಕೂತಿರ್ತಾರೆ. ಫೇಸ್ ನಿಮಗೆ ಸ್ವಲ್ಪ ಅಗ್ಲ ಕೊಟ್ಟಿದ್ದಾರೆ. ಓಕೆನಾ. ಸೊ ಈ ಫೇಸು ಮತ್ತು ಈ ಗಣೇಶನ ಫೇಸ್ ಅಬ್ಸರ್ವ್ ಮಾಡಿದ್ರೆ ಎರಡು ಸಿಮಿಲರ್ ಬರುತ್ತೆ. ಬಟ್ ಬಾಡಿ ಬೇರೆ, ಇದು ಬೇರೆ. ಓಕೆನಾ. ಇದೇನು ವಿಶೇಷ ಇದೆ ಅಂದರೆ ನಿಮಗೆ ಹಸು ನೋಡ್ಬೋದು, ಹಸು ಮೇಲೆ ಕುತ್ಕೊಂಡಿರೋದು. ಈ ಕಡೆ ಲಿಂಗ ನೋಡ್ಬೋದು ನೋಡಿ, ಲಿಂಗ ಕೂಡ ಕೊಟ್ಟಿದ್ದಾರೆ ನಿಮಗೆ. ಶಿವ ಮತ್ತು ಗಣೇಶ ಎರಡು ಒಟ್ಟಿಗೆ ಇದ್ದಾವೆ. ಮತ್ತು ಇನ್ನೊಂದು ಅಡಿಷನ್ ಅಂದರೆ ನಿಮಗೆ ಸೊಂಡ್ಲಲ್ಲೂ ಕೂಡ ಲಿಂಗ ನೋಡ್ಬೋದು ನಿಮಗೆ. ಇಲ್ಲಿ ಅಡಿಷನಲ್ ಕೊಟ್ಟಿದ್ದಾರೆ. ಎಷ್ಟು ಸಕ್ಕತ್ತಾಗಿದೆ ಅಬ್ಸರ್ವ್ ಮಾಡ್ತಿರ್ಬೋದು ನಿಮಗೆ. ತುಂಬ ಚೆನ್ನಾಗಿದೆ. ಇಫ್ ಇನ್ ಕೇಸ್ ನೀವು ಏನಾದರೂ ನಿಮಗೆ ಜ್ಯುವೆಲರಿ ವರ್ಕ್ಗಳು ಮಾಡ್ಕೊಂಡ್ಬಿಡ್ತೀರ ಅಂದ್ರೆ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ. ಇನ್ನು ಈ ಕಡೆ ಬರ್ತೀರಾ, ಇಲ್ಲಿ ನೋಡ್ತಿರ್ಬೋದು. ಇದು ಅದು ಎರಡು ಏನು ತೋರಿಸ್ತಾರೆ, ಅದು ಎರಡು ಒಂದೇ. ಅದು ಬಂದು ನಿಮ್ಗೆ ಬ್ರೌನ್ ಕಲರ್ ಅವೈಲೇಬಲ್ ಇದೆ, ಇದು ಬಂದು ಲೈಟ್ ಪಿಂಕಿಶಲ್ಲಿ ಅವೈಲೇಬಲ್ ಇದೆ ಅಷ್ಟೇ. ಮತ್ತು ಇದು ಶಿವನ ಕಾನ್ಸೆಪ್ಟ್ ಇಲ್ಲ ನೋಡಿದ್ದೀರಾ. ಇದು ಬಂದು ನಿಮಗೆ ಬ್ಲೂ ಕಲರ್ ಅಲ್ಲದೆ ಶಿವನ ರೀತಿ ಕಲರಲ್ಲಿ ಇದೆ. ಇಲ್ಲಿ ನೋಡಿದ್ರಲ್ಲ ನೀವು, ಇದು ಬಂದು ಲೈಟ್ ಪರ್ಪಲ್ ಕಲರ್ ಇದು. ಓಕೆನಾ. ನಿಮಗೆ ಒಂದೇ ಮಾಡಲು ಒಂದು ಎರಡು ಮೂರು ಕಲರ್ಸ್ ಅವೈಲೇಬಲ್ ಇದೆ. ಓಕೆನಾ. ಇಲ್ಲಿ ನೋಡ್ತಾ ಇರ್ಬೋದು. ಇದು ಮತ್ತೊಂದು ವಿಶೇಷ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟು. ನವಿಲ್ ನೋಡ್ಬೋದು, ದರ್ಬಾರ್ ಮಾಡ್ತಾ ಕೂತಿರೋ ಗಣೇಶ. ಇಲ್ಲಿ ಗದೆ ಹಿಡ್ಕೊಂಡು ಕೂತ್ಕೊಂಡಿರೋ ಗಣೇಶ ನೋಡಿ. ಇದೆಲ್ಲ ನಿಮಗೆ ಅಡಿಷನಲ್ ಆಗಿ ಜ್ಯುವೆಲರ್ಸ್ ಎಲ್ಲ ಅವರೇ ಕೊಟ್ಬಿಟ್ಟಿದ್ದಾರೆ ನಿಮಗೆ ಮೇಲೆಲ್ಲ. ಎಷ್ಟು ಸಕ್ಕತ್ತಾಗಿದೆ ನೋಡ್ತಿರ್ಬೋದು. ನಿಮ್ಗೆ ಇಲ್ಲಿ ಮೇಲೆ ನೋಡಿ, ಇನ್ನೊಂದು ಪ್ಲಸ್ ಅಂದರೆ ನಿಮಗೆ ಮೇಲೆ ಮತ್ತೊಂದು ಗಣೇಶ ಕೊಟ್ಟಿದ್ದಾರೆ ಕಿರೀಟದಲ್ಲಿ. ಸೊ ಸ್ವಲ್ಪ ವಿಶೇಷವಾಗಿದೆ ಇದು ಆ್ಯಕ್ಚುಲಿ ಗಣೇಶ ಹೇಳ್ಬೇಕಂದ್ರೆ. ಅದಾದ್ಮೇಲೆ ಇಲ್ಲಿ ನೋಡ್ಬೋದು. ಇಲ್ಲೂ ಕೂಡ ಇವಾಗೆಲ್ಲ ಆಲ್ಮೋಸ್ಟ್ ತೋರಿಸಿಲ್ಲ, ಎಲ್ಲ ಸಿಮ್ಲರ್ ಗಣೇಶಗಳು ಎಲ್ಲ ಪೇಪರ್ ಹಾಕ್ಬಿಡಿ, ಕವರ್ಗಳು ಹಾಕ್ಬಿಟ್ಟಿದ್ದಾರೆ. ಸೊ ಸಿಮ್ಲರ್ ಮತ್ತು ಎತ್ತಿತ್ತು ತೋರಿಸ್ತೀನಿ, ಎಲ್ಲ ತೋರ್ಸೋಕೆ ಹೋಗಲ್ಲ. ಓಕೆನಾ. ಇದು ಕೂಡ ಸೇಮೇ. ಮತ್ತು ಇಲ್ಲ ಹಿಂದೆ ಹಿಂಭಾಗದಲ್ಲಿದ್ದಾವೆ. ಮತ್ತು ಹಿಂದೆ ಪೇಪರ್ ಕೂಡ ಕಲರ್ ಇದೆ, ಅದು ಮಣ್ಣಿಂದ ಕೂಡ ಇದಾವೆ, ತೋರಿಸ್ತೀನಿ ನಿಮಗೆ. ಇನ್ನು ಆ ಕಡೆ ಒಂದು ತೊಗೊಂಡೋಗ್ಬಿಡೋದು ಬನ್ನಿ. ಹಿಂದೆಯೇ ನೋಡಿ, ಇಲ್ಲೊಂದಿದೆ ನೋಡಿ. ಇದು ಬಂದ್ಬಿಟ್ಟು ನಿಮಗೆ ಆಂಜನೇಯ. ಈ ಕಡೆ ತೋರಿಸ್ತೀನಿ ಬಾ. ಸೊ ಇಲ್ಲೇ ನೋಡಿದ್ರೆ ವೀಕ್ಷರ, ಇದು ಬಂದ್ಬಿಟ್ಟು ನಿಮಗೆ ನರಸಿಂಹಸ್ವಾಮಿ ಅಲ್ವಾ. ಸೊ ಇದೇ ಸೇಮ್ ಕಾನ್ಸೆಪ್ಟೇ. ಇಲ್ಲಿ ಬಂದ್ಬಿಟ್ಟು ನೀವು ಆಂಜನೇಯ ಇಟ್ಕೊಂಡಿರ್ತಾರ ಹಿಂಭಾಗದಲ್ಲಿ. ಗಣೇಶ ಬಂದು ಬ್ಲೂ ಕಲರ್ ಅವೈಲೇಬಲ್ ಇದೆ. ಇದು ಬಂದ್ಬಿಟ್ಟು ಆಂಜನೇಯ ಇಟ್ಕೊಂಡಿರ್ತಾರೆ ಗಣೇಶ ನೋಡ್ತಿರ್ಬೋದು. ಇನ್ನು ಇದರಿಂದ ತುಂಬ ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ನೆಕ್ಸ್ಟ್ ನಿಮಗೆ ಇದು ಮಣ್ಣಿನ ತೋರಿಸ್ತೀನಿ ಬನ್ನಿ. ಸೊ ವೀಕ್ಷರ, ಇವಾಗ ಇಷ್ಟೊಂದು ನಿಮ್ಗೆ ತೋರಿಸ್ಕೊಂಡು ಪೇಪರ್ ತೋರಿಸ್ದೆ. ಸೊ ಇವೆಲ್ಲ ಮಣ್ಣಿನ ರೆಡಿ ಆಗ್ತಾ ಇದೆ ನೋಡ್ತಿರ್ಬೋದು ವೀಕ್ಷರ. ಸ್ವಲ್ಪ ಡಿಫ್ರೆಂಟ್ ಮಾಡಲ್ಸ್ ಅವೈಲೇಬಲ್ ಇದೆ. ಇದು ಬಂದ್ಬಿಟ್ಟು ನಿಮಗೆ ಶಿವನ ರೀತಿ, ಕೃಷ್ಣನ ರೀತಿ ಗಣೇಶ ನೋಡ್ಬೋದು. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ಸೈಡ್ ದರ್ಬಾರ್ ಮಾಡ್ತಾರೆ ಗಣೇಶ ಇಲ್ಲಿ. ಅದಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು. ನಿಮ್ಮ ಮಣ್ಣೆಲ್ಲ ಕೂಡ ತುಂಬ ವೆರೈಟೀಸ್ ಇರ್ತಾರೆ ಅವೈಲೇಬಲ್ ಇದೆ ನೋಡ್ತಿರ್ಬೋದು ವೀಕ್ಷರ. ಲೈನಾಗಿ ನೋಡ್ಬಿಡಿ ನಿಮಗೆ. ಸೊ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ. ಓಕೆನಾ. ಇವೆಲ್ಲ ಮಣ್ಣಲ್ಲ, POP ಅದೇನೋ ಅನ್ಕೋತೀರಾ. ಸೊ ನಿಮಗೋಸ್ಕರ ನೋಡಿ, ಒಂದು ಪೀಸ್ ಹೊಡೆದೋಗಿರೋ ಪೀಸ್ ದಿಕ್ಕಿದ್ದಾರೆ. ಸೊ ಇದೆಲ್ಲ ಪರಿಶುದ್ಧ ಮಣ್ಣಿನ ಗಣೇಶ ವೀಕ್ಷರ. ಓಕೆನಾ. ನೋಡಿ ಇವೆಲ್ಲ ಮಣ್ಣು, ಯಾವುದೇ ರೀತಿ POP ಇಲ್ಲ. ದಯವಿಟ್ಟು ಕಮೆಂಟ್ ಮಾಡೋಕೆ ಹೋಗಬೇಡಿ. ಓಕೆನಾ. ಸುಮ್ಮನೆ ನಾವು ಇಷ್ಟು ಕಷ್ಟ ಬಿಟ್ಟು ಬಾಡ್ತೀವಿ, ಸುಮ್ಮನೆ ಪಟ್ಟಂತ POP ಅಂತ ಹಾಕ್ಬಿಡ್ತೀರಾ, ಉರಿದೋಗುತ್ತೆ. ಓಕೆನಾ. ಇಲ್ಲಿ ನೋಡ್ತಿರ್ಬೋದು ವೀಕ್ಷರ, ಎಷ್ಟು ಸಕ್ಕತ್ತಾಗಿದೆ. ಪಾಟೀಲ್ ಟೈಪ್ ಗಣೇಶ ನೋಡಿ ವೀಕ್ಷರ. ಪಾಟೀಲ್ ಟೈಪಲ್ಲಿ ಎರಡು ಥರ ಗಣೇಶ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ಪಾಟೀಲ್ ಟೈಪ್ ಗಣೇಶ. ಓಕೆನಾ. ಸೊ ಇಲ್ಲಿ ನೋಡ್ತಿರ್ಬೋದು. ಇದೊಂದು ಸ್ವಲ್ಪ ಅದೇ ಹೇಳಿದ ನನಗೆ, ಪಾಟೀಲ್ ಅಂದಮೇಲೆ ನಿಮಗೆ ತಲೆ ಮತ್ತು ಕಿವಿ, ಡೊಳ್ಳೊಟ್ಟೆ. ಸೊ ಸ್ವಲ್ಪ ಹಗ್ಲವಾಗಿ ಬಂದರೆ ನಿಮ್ಗೆ ಪಾಟೀಲ್ ಟೈಪ್ ಗಣೇಶ ನೋಡೋಕ್ಕೆ ಚೆಂದ. ಇವೆಲ್ಲ ಇನ್ನೂ ಕಲೆಕ್ಷನ್ ಆಗಿಲ್ಲ, ಚಿಕ್ಕಪುಟ್ಟ ಕೆಲವೊಂದು ಕಲೆಕ್ಷನ್ ಆಗಿದ್ದಾವೆ. ಓಕೆನಾ. ಮತ್ತು ಇಲ್ಲೂ ನೋಡ್ತಿರ್ಬೋದು. ಇಲ್ಲಿ ನೋಡಿ, ಇದು ಮತ್ತೊಂದು. ಇದು ಬಂದ್ಬಿಟ್ಟು ಹಿಂಭಾಗದಲ್ಲಿ ನಿಮ್ಗೆ ಹಸು ನೋಡ್ಬೋದು. ಹಸು ಮೇಲೆ ಗಣೇಶ ಕೂತಿರ್ತಾರೆ. ಇದು ಬಂದ್ಬಿಟ್ಟು ಸೊಂಡ್ಲು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ವೀಕ್ಷರ. ಸೊಂಡ್ಲು ಅಬ್ಸರ್ವ್ ಮಾಡ್ಬೋದು, ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡ್ತಿರ್ಬೋದು. ಇದು ಕೂಡ ಅಷ್ಟೇ ಪಾಟೀಲ್ ಗಣೇಶ. ಇದೊಂದು ವಿಶೇಷತೆ ನೋಡಿ, ಅವೆಲ್ಲ ನೋಡಿಲ್ಲ. ಇಲ್ಲಿ ನೋಡಿ, ವೆಂಕಟೇಶ್ವರ ನೋಡ್ಬೋದು ನಿಮ್ಗೆ ಮೇಲೆ ಸಕ್ಕದಾಗಿ ಮಾಡಿ ನೋಡಿ. ಸೊ ಮಣ್ಣಲ್ಲಿ ಏನು ರೀತಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ನಿಮಗೆಲ್ಲ. ನೀವು ಜ್ಯುವೆಲರಿ ವರ್ಕೆಲ್ಲ ಅಬ್ಸರ್ವ್ ಮಾಡ್ಬೋದು, ಎಷ್ಟು ಫಿನಿಶಿಂಗ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ನೋಡಿ, ಇಲ್ಲೆಲ್ಲ ನೋಡಿಲ್ಲ ನೋಡಿ, ಕಿವಿಯಲ್ಲಿ ನಿಮಗೆ ಶಿವ ಹಾಕಿದ್ದಾರೆ. ನಿಮಗೆ ಶಿವ ಬದೆ ಈ ಕಡೆ ನೋಡ್ಬೋದು, ಶಿವ ನೋಡ್ಬೋದು, ಇಲ್ಲಿ ಶಿವ ನೋಡ್ಬೋದು. ಸ್ವಲ್ಪ ಯೂನಿಕ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು, ಅಡಿಯಿಂದ ಮುಡಿ ಗಂಟ. ಸೊ ಇದು ಮತ್ತೊಂದು ಅಂದರೆ, ಇದು ಬಂದ್ಬಿಟ್ಟು ನಿಮಗೆ ಇಲ್ಲಿ ಶಂಕು ಇಟ್ಕೊಂಡಿದ್ದಾರೆ ಕೈಯಲ್ಲಿ. ಓಕೆನಾ. ಇಲ್ಲಿ ಬಂದ್ಬಿಟ್ಟು ಚಕ್ರ, ಒಂದು ರೀತಿ ಶಿವ ಮತ್ತು ವೆಂಕಟೇಶ್ವರನ ಮಿಕ್ಸ್ ಕಾನ್ಸೆಪ್ಟ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅದಾದ್ಮೇಲೆ ಅಷ್ಟೇ ಅಲ್ಲ, ಇವ್ರ ಹತ್ರ ಸ್ಟಾರ್ಟಿಂಗ್ ಸೈಜ್ ಗಣೇಶ ಎತ್ಕೋತಾ ನೋಡಿ. ಸ್ಟಾರ್ಟಿಂಗ್ ಸೈಜ್ ಗಣೇಶ ಅದು ಎಷ್ಟು ಪುಟ್ಟದಾಗಿದೆ ನೋಡಿ. ಇವ್ರು ಲಾಟ್ ಕೂಡ ಮಾಡ್ತಾರೆ ನೋಡಿ. ಇಲ್ಲೆಲ್ಲ ನೋಡ್ತಿರ್ಬೋದು, ಇಲ್ಲೆಲ್ಲ ಲಾಟ್ ಇದೆಲ್ಲ. ಇನ್ ಕೇಸ್ ನೀವು ಹೋಲ್ಸೇಲ್ ಮಾಡ್ತೀರಾ, ಹೋಲ್ಸೇಲ್ ತೊಗೊಂಡು ರಿಟೇಲ್ ಮಾಡ್ತೀರಾ ಅಂದರೆ ಅಂತ ನೋಡ್ಬೋದು. ಎಷ್ಟು ಪುಟ್ಪುಟ್ಟಾಗಿರೋ ಗಣೇಶ, ಪುಟ್ಪುಟ್ಟಾಗಿರೋ ಗಣೇಶಗಳಲ್ಲೂ ಇರ್ತಾರೆ ಮಾಡಲ್ಗಳು ಅವೈಲೇಬಲ್ ಇದೆ. ಬನ್ನಿ ತೋರಿಸ್ತೀನಿ ನಿಮಗೆ. ಇದು ಬಂದ್ಬಿಟ್ಟು ಇಲ್ಲೇ ನೋಡ್ತೀವಿ, ಚಿಕ್ಕ ಪುಟ್ಟ ನೋಡ್ತಾ ಇರಲ್ಲ, ಇವೆಲ್ಲ ಮಣ್ಣಿನ ಗಣೇಶ ಕಲೆಕ್ಷನ್ ಆಗಿರೋಂಥವು. ಸ್ವಲ್ಪ ಹಂಗೆ ಹತ್ತ ತೋರಿಸ್ತೀನಿ ಬನ್ನಿ. ಸೊ ಇದು ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ಹಿಂಗೆ ಒಂದು ರೀತಿ ಲಾಲ್ಬಾಬ್ ಟೈಪ್ ಗಣೇಶ ಅಂತ ಹೇಳ್ತಾರೆ ಗೊತ್ತಾ. ಸೊ ಆ ರೀತಿ ಮಾಡಿದರೆ ಪರಿಶುದ್ಧ ಮಣ್ಣಿನ ಗಣೇಶ ವೀಕ್ಷರ. ತುಂಬ ಜನ ಕನ್ಫ್ಯೂಷನ್ ಆಗ್ತಾರೆ POP ಅಂದ್ಬಿಟ್ಟು. ಅದಕ್ಕೆ ನಿಮಗೆ ಫಸ್ಟೇ ತೋರಿಸಿದ್ದು ನಿಮಗೆ ಕ್ರ್ಯಾಕ್ ಬಿಟ್ಟಿರೋದೆಲ್ಲ ಮಣ್ಣಿಂದ ತೋರಿಸಿದಲ್ಲ. ಸೊ ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ಲಾಲ್ಬಾಬ್ ಟೈಪ್ ಗಣೇಶ. ಓಕೆನಾ. ಸೊ ಇದು ನೋಡ್ತಿರ್ಬೋದು. ಇದು ಬಂದು ಕೃಷ್ಣನ ರೀತಿ ಅವತಾರ ಇರೋದು. ಇಲ್ಲಿ ಬಂದು ಡಮರುಗದ ಮೇಲೆ ಶಿವನ ರೀತಿ ಇದೆ ಆ್ಯಕ್ಚುಲಿ, ಶಿವನ್ ಕಾನ್ಸೆಪ್ಟು. ಇಲ್ಲಿ ನೋಡ್ತಿರ್ಬೋದು, ಒರಿಜಿನಲ್ ಶಿವನ ನೋಡ್ಬೋದು ನಿಮಗೆ ಕಲರೇಷನಲ್ಲಿ. ಸಕ್ಕದಾಗಿ ನೋಡಿ, ಕೊಂಡೆ ಹಾಕೊಂಡು ಚಿಕ್ಕ ಹುಡುಗರು ಹೇಗಿರ್ತಾರೆ, ಸೊ ಆ ರೀತಿ ಕಾನ್ಸೆಪ್ಟ್ ಇರೋದು. ಇದು ಆ್ಯಕ್ಚುಲಿ ಒಂದು ನಿಮಗೆ ಬರುತ್ತೆ, ಒಂದು 3 ಅಡಿ ಬರುತ್ತೆ ವೀಕ್ಷರ. ಇದೆ ನೋಡ್ತಿರ್ಬೋದು. ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರಾ, ನಾರ್ಮಲ್ ದರ್ಬಾರ್ ಮಾಡ್ತಾ ಕೂತಿರೋ ಗಣೇಶ. ಇಲ್ಲಿ ಒಂದು ಹಂಸ ನೋಡ್ಬೋದು ನಿಮಗೆ. ಓಕೆನಾ. ಇಲ್ಲಿ ನೋಡಿ, ಇದು ಮತ್ತೊಂದು ಇದು ಲಾಲ್ಬಾಬ್ ಟೈಪ್ ಗಣೇಶ. ಇದು ನೋಡ್ತಿರ್ಬೋದು ನೋಡಿ, ಮಣ್ಣಲ್ಲೇ ನಿಮಗೆ ಇಷ್ಟು ಅವೈಲೇಬಲ್ ಇದೆ ನೋಡ್ತಿರ್ಬೋದು. ನಿಮಗೆ ಮಣ್ಣು ಕೂಡ ಅವೈಲೇಬಲ್ ಇದೆ, POP ಪೇಪರ್ ಕೂಡ ಅವೈಲೇಬಲ್ ಇದೆ. ಓಕೆನಾ. ನೋಡ್ತಿರ್ಬೋದು. ಅದಾದ್ಮೇಲೆ ಇಲ್ಲಿ ನೋಡಿ,
ನಾರ್ಮಲ್ ದರ್ಬಾರ್ ಗಣೇಶ ಇದು ನೋಡ್ತಿರ್ಬೋದು. ಅಷ್ಟೇ ಅಲ್ಲದೆ ಇನ್ನು ಪುಟ್ಪುಟ್ಟದಾಗಿರೋ ಗಣೇಶ ಬೇಕಾ, ಮೈಸೂರು ಟೈಪ್ ಗಣೇಶ ಅಂತಾರಲ್ಲ, ಸೊ ಅದು ಕೂಡ ಇರುತ್ತೆ, ಅವೈಲೇಬಲ್ ಇದೆ ನೋಡ್ತಿರ್ಬೋದು. ಎಲ್ಲ ಹೋಲ್ಸೇಲ್ ರಿಟೇಲ್ ಎರಡೂ ಕೊಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಪರಿಚಯ ಸರ್? ಸರ್ ನಮ್ಮ ಹೆಸರು ಮುರಳಿ ಬಾಬು ಅಂತ, ಹಾಂ, ಬುಳ್ಳಹಳ್ಳಿ. ಹಾಂ, ನಿಮ್ಮ ಗೋಡನ್ ಹೆಸರು ಸರ್? ಹೌದು ಸರ್, ಶ್ರೀ ಕುಂಬೇಶ್ವರ ಗಣೇಶ ಫ್ಯಾಕ್ಟ್ರಿ. ಓಕೆ ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು? ಸರ್ ನಾವು ಒಂದು 20 ವರ್ಷದಿಂದ ನಾವು ಮಾರ್ತಾ ಇದ್ವಿ. ಹಾಂ, ಆಕ್ಚುಲಿ ಈಗ ಒಂದು 4 ವರ್ಷದಿಂದ ಓನ್ ಫ್ಯಾಕ್ಟ್ರಿ ಮಾಡಿದ್ವಿ ಸರ್. ಓನ್ ಫ್ಯಾಕ್ಟ್ರಿ. ಸೊ ಈ ವರ್ಷ ಬರೀ ಪೇಪರ್ ಕಾನ್ಸಂಟ್ರೇಷನ್ ಮಾಡಿದ್ದೀರಾ? ಹೌದು ಸರ್, ಪೇಪರ್ದು, ಮಣ್ಣಿಂದು ಹಾಂ, ಎಲ್ಲ ಮಾಡ್ತಾ ಇದ್ವಿ ಸರ್. ಸೊ ಎಷ್ಟು ಫೀಟಿಂದ ಎಷ್ಟು ಫೀಟ್ ಇದೆ ಸರ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಅರ್ಧ ಅಡಿಯಿಂದ ಹಿಡಿದು 12-13 ಅಡಿವರೆಗೂ ಇದೆ ಸರ್. ಓಕೆ ಸರ್, ಎಷ್ಟು ಮಾಡಲು? ಸರ್ ಮಾಡಲು ಒಂದು 20-25 ಥರ ಮಾಡಲಿದೆ ಸರ್. 20-25 ಥರ ಮಾಡಲು. ಸರ್ ನಿಮ್ಗೆ ಹೋಲ್ಸೇಲ್ ರಿಟೇಲಾ? ಸರ್ ನಮ್ದೆಲ್ಲ ಹೋಲ್ಸೇಲ್ ಸರ್. ಹೋಲ್ಸೇಲ್. ಸೊ ಹೋಲ್ಸೇಲ್ ಎಷ್ಟು ಪೀಸ್ ತೊಗೊಬೇಕು ಸರ್? ಹೆಂಗೆ ಸರ್? ಹೋಲ್ಸೇಲಲ್ಲಿ ನಿಮಗೆ 10, 15, 20 ನಿಮ್ಗೆ ಎಷ್ಟು ಪೀಸ್ ಬೇಕಾದ್ರೆ ಕೊಡ್ತೀವಿ ಸರ್. ಎಷ್ಟು ಪೀಸ್ ತೊಗೊಬೇಕು ಕೊಡ್ತೀರಾ? ಸೊ ರಿಟೇಲ್ ಅಂದರೆ? ಸರ್ ರಿಟೇಲ್ ಆದರೆ 1-2 ಕೊಡ್ತೀವಿ ಸರ್. ಓಕೆ. ಮತ್ತೆ ಇದು ನಿಮ್ಮ ಹತ್ರ ಮಣ್ಣು ಕೂಡ ಸಿಗುತ್ತಾ? ಮಣ್ಣಿನ ಗಣೇಶ? ಹಾಂ, ಮಣ್ಣಿಂದು ಸಿಗುತ್ತೆ ಸರ್. ಎಷ್ಟು ಫೀಟಿಂದ ಎಷ್ಟು ಫೀಟ್ ಸಿಗುತ್ತೆ ಸರ್ ಅದು? ಮಣ್ಣಿಂದು ಅರ್ಧ ಅಡಿಯಿಂದ ಹಿಡಿದು 5 ಅಡಿವರೆಗೂ ಸಿಗುತ್ತೆ ಸರ್. 10 ಅಡಿಯಿಂದ 5 ಅಡಿ. ಹಾಂ, ಸೊ ಅದು ಹೋಲ್ಸೇಲ್ ಸಿಗುತ್ತೆ? ಹಾಂ, ಹೋಲ್ಸೇಲ್ ಸಿಗುತ್ತೆ. ಸೊ ಮಣ್ಣಲ್ಲಿ ಎಷ್ಟು ಮಾಡಲಿ ಸರ್ ನಿಮ್ಮ ಹತ್ರ? ಸೊ ಮಣ್ಣಲ್ಲಿ ಒಂದು 11-12 ಥರ ಮಾಡಲಿದೆ. 11-12 ಥರ ಮಾಡಲಿದೆ. ಸೊ ಇನ್ನು ಕೆಲವೊಂದು ಪಾಟೀಲ್ ಗಣೇಶ ಎಲ್ಲ ಪೇಂಟಿಂಗ್ ಇಲ್ಲ ಆಗಿಲ್ಲ, ಇನ್ನು ಕೆಲವೊಂದು ಪೇಂಟ್ ಆಗಿಲ್ಲ ಸರ್. ಓಕೆ ಓಕೆ, ಬರೀ ಪೇಪರ್ದು ಮಾತ್ರ ಆಗಿದೆ ಸರ್. ಓಕೆ ಸರ್, ಪಕ್ಕಾ ಲೊಕೇಶನ್ ಎಲ್ಲಿ ಬರ್ತೀನಿ ಹೇಳ್ಬಿಡಿ ಸರ್? ಪಕ್ಕ ಲೊಕೇಶನ್ ದೇವನಹಳ್ಳಿ ತಾಲೂಕು, ಬುಳ್ಳಹಳ್ಳಿ, ಕುಂಬೇಶ್ವರ ಗಣೇಶ ಫ್ಯಾಕ್ಟ್ರಿ. ಈ ಲೊಕೇಶನ್ ಹಾಕಿದ್ರೆ ಡೈರೆಕ್ಟ್ ಆಗಿ ಬಂದು ಡೈರೆಕ್ಟ್ ಆಗಿ ಬರ್ತದೆ ಸೊ ವಿಸಿಟ್ ಮಾಡೋಕೆ ಟೈಮಿಂಗ್ ಏನಾದರೂ ಇದೆಯಾ ಸರ್ ಅಲ್ಲಿ? ಸರ್ ಟೈಮಿಂಗ್ಸ್ ಏನಿಲ್ಲ ಸರ್, 24 hours ಇರುತ್ತೆ ಸರ್. ನೀವು ಪದೇ ಇಲ್ಲಿ ಬಂದು ಫೋನ್ ಮಾಡೋ ಸಾಕಲ್ಲ ನಿಮಗೆ? ಬೋದು ಸರ್. ಇದು ಮತ್ತೆ ಇನ್ನೊಂದು ಗೋಡನ್ ಇದೆ, 2 ಗೋಡನ್ ಇದೆ? 2 ಗೋಡನ್ ಇದೆ ಸರ್. ಊರಲ್ಲಿ ಒಂದಿದೆ, ತೋಟದ ಹತ್ರ ಒಂದಿದೆ ಸರ್. ಓಕೆ 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 ಸರ್, ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಸರ್.